ಸ್ನೇಹಿತರೆ, ಮಲೆನಾಡು ಭಾಗದಲ್ಲಿ ಅಡಿಕೆ ಸುಗ್ಗಿ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಈಗೇನು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಇದು ಅಡಿಕೆ ಕೊಯ್ಯುವ ಒಂದು ಅಡಿಕೆ ಸುಲಿಯುವಂಥ ಮಿಷನ್ಗೆ ಹಾಕ್ತಾ ಇದ್ದೀವಿ. ಪ್ರೊಸೆಸಿಂಗ್ ನೀವು ನೋಡ್ಬೋದು. ಅದರಲ್ಲಿ ಹಣ್ಣಾಗಿರೋ ಅಡಿಕೆಯನ್ನು ಆರಿಸ್ಬಿಟ್ಟು ಮಿಷನಿಗೆ ಹೋಗೋಂಥ ಅಡಿಕೆಯನ್ನು ಮಾತ್ರ ನಾವು ಹಾಕಿಬಿಟ್ಟು ತೆಗಿತೀವಿ. ನಂತರದಲ್ಲಿ ಅದರಲ್ಲಿ ಮತ್ತೆ ಹಣ್ಣುಗಳು ಸಿಗುತ್ತೆ. ಅದರಲ್ಲಿ ಸ್ವಲ್ಪ ಸ್ವಲ್ಪ ಇದೆ. ಈ ಮಿಷನಿಗೆ ಹಾಕಿದಾಗ ಅದು ಮತ್ತೆ ಅದು ಹೊಸದಾಗಿ ಕ್ಲೀನಾಗಿ ಬರುತ್ತೆ. ನಂತರದಲ್ಲಿ ಅದು ಬೇರೆ ಪ್ರೊಸೆಸಿಂಗ್ ಹೋಗುತ್ತೆ. ಅಡಿಕೆ ಕೊಯ್ಯುವಾಗ ಏನು ಮಾಡ್ತೀವಿ ಅಂದರೆ, ಪ್ರತಿಯೊಂದು ಗಿಡಕ್ಕೂ ಹೋದಾಗೂ ಸಹ ನಾವು ಕರೆಕ್ಟಾಗಿ ಅದು ಯಾವ ಅಡಿಕೆ ಬಂದಿದೆ ಅಂತ ಚೆಕ್ ಮಾಡಿ ಒಂದೇ ಒಂದು ಕಾಯನ್ನು ಕಿತ್ಕೊಂಡು ನಂತರದಲ್ಲಿ ಇಲ್ಲೇನು ನೋಡ್ತಾ ಇದ್ದೀರಾ ಈ ದೃಶ್ಯದಲ್ಲಿ, ಇದು ಬಂದ್ಬಿಟ್ಟು ಅಡಿಕೆ ಕುಚ್ಚೋದನ್ನು ನೀವು ನೋಡ್ಬೋದು. ಆ ದೊಡ್ಡ ಇದರಲ್ಲಿ ಹಾಕ್ಬಿಟ್ಟು ನಾವು ಅಡಿಕೆ ಚಿಕ್ಕದಿರೋ ಅಡಿಕೆನೆಲ್ಲ ತಂದ್ಬಿಟ್ಟು ಈ ರೀತಿ ಒಲೆ ಸಿಸ್ಟಮಲ್ಲಿ ಮಾಡಿಕೊಂಡು ಅದನ್ನು ಬೇಯಿಸ್ತೀವಿ ಸ್ನೇಹಿತರೆ. ಇದಕ್ಕೆ ಯಾವುದೇ ರೀತಿ ಒಂದು ಕೆಮಿಕಲನ್ನು ಯೂಸ್ ಮಾಡಲ್ಲ. ನಾವೇ ಒಂದು ಕಲರಿಂಗ್ ಮಾಡಬೇಕಾದ್ರೂ ಇಲ್ಲಿ ಪ್ರಕೃತಿಯಲ್ಲಿ ಸಿಗುವಂತಹ ಗಿಡ ಮರಗಳಿಂದ ಯೂಸ್ ಮಾಡಿದಂತಹ ಕಲರನ್ನೇ ಯೂಸ್ ಮಾಡ್ಕೊಂಡು ಈ ರೀತಿ ಮಾಡ್ತೀವಿ. ನಂತರದಲ್ಲಿ ಈ ರೀತಿಯಾಗಿ ನಾವು ಅಲ್ಲಿಂದ ಕುಚ್ಚಿದ ನಂತರದಲ್ಲಿ ಈ ರೀತಿಯಾಗಿ ಬಿಸಿಲಿಗೆ ಒಂದು ತಾರ್ಪಲ್ ಸಹಾಯದಿಂದಾಗಿ ಹರಡಾಕಿ ಅದನ್ನು ಈ ರೀತಿಯಾಗಿ ನಾವು ಬಿಸಿಲಿಗೆ ಕಾಯಿಸ್ಬೇಕಾಗತ್ತೆ. ಇಲ್ಲಿ ನೋಡ್ತಕ್ಕಂಥದ್ದು ಇದು ಒಂದು ದೊಡ್ಡ ಯಂತ್ರದಲ್ಲಿ ಸಹ ಅಲ್ಲಿ ನೋಡಿದಿರಲ್ಲ ಅದೇ ರೀತಿಯಲ್ಲಿ ಇದು ಸಹ ಒಂದು ಅಡಿಕೆ ಚಿಗುವಂಥ ಯಂತ್ರನೇ. ಇದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿರುತ್ತೆ. ಅಡಿಕೆ ಕೊಯ್ಲಿನ ಸೀಸನ್ ಸ್ಟಾರ್ಟ್ ಆದ್ರಿಂದ ಇನ್ನು ಸ್ಟಾರ್ಟ್ ಆಯ್ತು ಅಂದರೆ ಇನ್ನು ಇದೇ ರೀತಿಯಾಗಿ ನಾವು ಪ್ರೊಸೆಸಿಂಗ್ ಮಾಡ್ತಾ ಹೋಗಬೇಕಾಗುತ್ತೆ. ನಿಮ್ಮ ಭಾಗದಲ್ಲಿ ಯಾವುದೇ ರೀತಿ ವ್ಯಾಪಾರಸ್ಥರು ಸಹ ತಗೊಂಡು ಹೋದರು ಅವರು ಸಹ ಇದೇ ರೀತಿ ಮಾಡ್ತಿದ್ದಾರೆ. ಮೊದಲೆಲ್ಲ ಏನು ಮಾಡ್ತಿದ್ವಿ ಅಂದರೆ ಹಳ್ಳಿಯಲ್ಲಿ ಲೇಬರ್ಸ್ ಜಾಸ್ತಿ ಸಿಗ್ತಾಯಿದ್ರು ಹೆಣ್ಮಕ್ಳು, ಹಾಗಾಗಿ ಅವರೇ ಎಲ್ಲ ಬಂದ್ಬಿಟ್ಟು ಚಿಗಿತಾಯಿದ್ರು. ಈಗೇನಾಗಿದೆ ಅಂದರೆ ಅಡಿಕೆ ಸಿಗೋದು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇರೋದ್ರಿಂದ ಹಾಗೆ ಹೆಣ್ಮಕ್ಳೆಲ್ಲ ಸಿಗ್ತಾಯಿಲ್ಲ ಈಗೇನಿದ್ರು ಕೆಲಸ ಮಾಡಲಿಕ್ಕೆ. ಆ ನಿಟ್ಟಿನಲ್ಲಿ ನಾವೆಲ್ಲವೂ ಸಹ ಮಿಷನ್ ಸಹಾಯದಿಂದನೇ ಮಾಡಬೇಕಾಗಿದೆ.